ಹಾಯ್ ಸ್ನೇಹಿತರೆ, ಕೃಷ್ಣ ಚೈತನ್ಯ ಅವರ ವೀಲಾಗ್ಗೆ ತಮಗೆ ಸ್ವಾಗತ. ಇವತ್ತು ನಾನು ನಾಗಮಂಗಲ ಸೂಳೆಕೆರೆ ಎಂಬ ಪ್ರದೇಶದ ರಿಸರ್ವ್ ಫಾರೆಸ್ಟ್ನಲ್ಲಿ ಇದ್ದೀನಿ. ಸೂಳೆಕೆರೆಯ ನಿರ್ಮಾಣಕ್ಕೆ ಪ್ರಮುಖ ಕಾರಣಕರ್ತೆಯಾದಂತಹ ಪ್ರಭು ತಿಮ್ಮಣ್ಣನ ಸಂಗಾತಿಯಾಗಿದ್ದಂತಹ ಮಹಿಳೆಯ ಗುಡ್ಡ. ಇದರ ಹೆಸರು ಗೆಳತಿ ಗುಡ್ಡ. ನಾಗಮಂಗಲದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇದೆ. ಆಕೆಯು ವಾಸಿಸುತ್ತಿದ್ದ ಮನೆಯ ಅವಶೇಷಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಇವತ್ತು ನಾನು ಆಕಸ್ಮಿಕವಾಗಿ ಬರ್ಡ್ ಸರ್ವೆಗೆ, ಫೋಟೋಗ್ರಫಿಗೆ, ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಅಂತ ಈ ಪ್ರದೇಶಕ್ಕೆ ಬಂದು ಅದರ ಮಾಹಿತಿ ಸಿಕ್ತು. ನೋಡುವ ಗೆಳತಿ ಗುಡ್ಡ ಹೇಗಿದೆ ಅಂತ ಹೇಳಿ ನಾನು ಅದರ ಜಾಡನ್ನು ಹಿಡಿದು ಬಂದೆ. ಒಂದು ಗುಡ್ಡದ ಮೇಲೆ ಈ ಅವಶೇಷ ನಿಂತಿದೆ. ಆ ಮನೆಯ ಗೋಡೆ ಮತ್ತು ಇಲ್ಲಿ ಯಾರೋ ಅಡುಗೆ ಮಾಡ್ಕೊಂಡು ಪಾರ್ಟಿಯೆಲ್ಲ ಮಾಡಿರೋದು ಕಾಣಿಸ್ತದೆ. ಪ್ಲಾಸ್ಟಿಕ್ ಬಾಟಲ್ಗಳು, ಗಾಜಿನ ಬಿಯರ್ ಬಾಟಲ್ಗಳು, ಡ್ರಿಂಕ್ಸ್ನ ಬಾಟಲ್ಗಳು ಇದರ ಸುತ್ತಲೂ ಕೂಡ ಇವೆ. ಎಂತಹ ಸುಂದರ ಸ್ಥಳವಾದರೂ ಮನುಷ್ಯ ಅದನ್ನು ಕಲುಷಿತಗೊಳಿಸಬಲ್ಲ ಎನ್ನುವುದಕ್ಕೆ ಇದಕ್ಕಿಂತ ಇನ್ನೊಂದು ಸಾಕ್ಷಿ ಸಿಗುವುದಿಲ್ಲ. ಏನೇ ಆಗಲಿ, ಆಕೆ ನಾಗಮಂಗಲ ಪಟ್ಟಣಕ್ಕೆ ಪ್ರಮುಖವಾದಂತಹ ನೀರಿನ ಸೆಲೆಯಾದಂತಹ ಸೂಳೆಕೆರೆಯ ನಿರ್ಮಾಣವನ್ನು ಆಕೆ ಮಾಡಿದ್ದಾಳೆ ಎಂಬುದು ಬಹಳ ಐತಿಹಾಸಿಕ ಮತ್ತು ಶ್ಲಾಘನೀಯ. ಈ ಸೂಳೆಕೆರೆ ಈ ಮರಗಳ ಹಿಂಭಾಗದಲ್ಲಿ ಇದೆ. ಸ್ವಲ್ಪ ಈ ಮರಗಳ ಸಂದಿನಲ್ಲಿ ಆ ಕೆರೆ ನಿಮಗೆ ಕಾಣಿಸ್ಬೋದು. ಬಹಳ ದೊಡ್ಡ ಕೆರೆ, ವಿಸ್ತಾರವಾದಂತಹ ದೊಡ್ಡ ಕೆರೆ. ಇದು ಕುಡಿಯುವ ನೀರು ಮತ್ತು ಕೃಷಿಗೆ ಬಳಕೆ ಆಗ್ತಾಯಿದೆ. ಸೊ ಈಗ ನಿಮಗೆ ಕಾಣಿಸ್ಬೋದು ಸೂಳೆಕೆರೆಯ ನೀರಿನ ಪ್ರದೇಶ. ಇಲ್ಲಿ ಮ್ಯಾಂಜಿಯಮ್, ಗಂಟೆ, ಬಾಗೆಮರ ಮುಂತಾದ ಮರಾಲೆ ಮರ ಮುಂತಾದಂತಹ ಅಕೇಶಿಯಾ, ಬೇವು ಇಂತಹ ಗಿಡ ಮರಗಳು ಇಲ್ಲಿ ಇರೋದರಿಂದ ಆ ಕೆರೆಯ ವಿಹಂಗಮ ನೋಟ ನಮಗೆ ಸಾಧ್ಯ ಆಗ್ತಾಯಿಲ್ಲ. ನೀವು ಏನಾದರೂ ನಾಗಮಂಗಲದಿಂದ KR ಪೇಟೆಗೆ ಹೊರಡುವ ಮಾರ್ಗದಲ್ಲಿ ಬಂದರೆ ನಾಗಮಂಗಲದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಕಾಣಿಸ್ತಾ ಇರೋದು ನಾಗಮಂಗಲದ ಪಟ್ಟಣ. ಸೊ KR ಪೇಟೆಯಿಂದ ಸುಮಾರು 37-36 ಕಿಲೋಮೀಟರ್ ದೂರದಲ್ಲಿ ಇದೆ. ನಾಗಮಂಗಲಕ್ಕೆ ಬಹಳ ಸಮೀಪದಲ್ಲಿ ಈ ಕೆರೆ ಮತ್ತು ಗೆಳತಿ ಗುಡ್ಡ ಇದೆ. ತಾವು ಬಂದು ಒಮ್ಮೆ ವೀಕ್ಷಣೆ ಮಾಡಿ. ಸುತ್ತಮುತ್ತಲಿನ ಪರಿಸರ ಬಹಳ ಸುಂದರವಾಗಿದೆ. ಸೊ ನನ್ನ ಈ ವೀಲಾಗನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.